ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಾನು ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾವ್ದಾವುದಪ್ಪ ಅಂತಂದ್ರೆ ಲೋಡ್ ಶೇರ್ ಅಪ್ಲಿಕೇಶನ್ಗೆ ಮತ್ತೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ಗೆ. ನೀವು ಲಾಸ್ಟ್ 2 ವಿಡಿಯೋ ನೋಡಿರ್ತೀರಾ. ಪಾರ್ಟ್ ಟೈಮ್ ಪೀಕ್ ಅರ್ನಿಂಗ್ಸ್ ಅಂತ ಡಿನ್ನರ್ ಪೀಕ್ ನ ಕವರ್ ಮಾಡಿದ್ದೆ. ಫಸ್ಟ್ ಲೋಡ್ ಶೇರ್ ಅಲ್ಲಿ ಮಾಡಿದ್ದೆ, ಅದಾದ್ಮೇಲೆ ಶಾಡೋ ಫ್ಯಾಕ್ಸ್ ಅಲ್ಲಿ ಮಾಡಿದ್ದೆ. ತುಂಬಾ ಜನ ನನಗೆ ಕೇಳಿದ್ದೇನಪ್ಪ ಅಂದ್ರೆ ಬ್ರೋ ನೀವು 2 ಅಪ್ಲಿಕೇಶನ್ ಅಲ್ಲೂ ಮಾಡಿದ್ದೀರಾ, ಬಟ್ ಆದ್ರೆ 2 ಅಪ್ಲಿಕೇಶನ್ ಸಿಮಿಲರ್ ಆಗಿದ್ದಾವೆ ಆಲ್ಮೋಸ್ಟ್. ಆದ್ರೆ ಯಾವ ಅಪ್ಲಿಕೇಶನ್ ಬೆಸ್ಟ್, ಸೊ ಯಾವ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ, ಯಾವ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ಆರ್ಡರ್ ಬರುತ್ತೆ, ಯಾವ ಅಪ್ಲಿಕೇಶನ್ ಅಲ್ಲಿ ಇನ್ಸೆಂಟಿವ್ ಜಾಸ್ತಿ, ಪ್ರತಿಯೊಂದು ಕೂಡ ಒಂದು ಕಂಪೇರಿಟಿವ್ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಕಂಪೇರಿಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಏನ್ ವ್ಯತ್ಯಾಸ ಅಂಡ್ ಯಾವುದು ಬೆಸ್ಟ್, ಯಾವುದು ವರ್ಕೌಟ್ ಆಗುತ್ತೆ ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಕಂಪ್ಯಾರಿಸನ್ ವಿಡಿಯೋ ಅಂತಂದ್ರೆ ನಾವು ಕಂಪೇರ್ ಮಾಡಬೇಕಾಗಿರೋದು ಮೊದಲನೇದಾಗಿ ಅರ್ನಿಂಗ್ಸ್ ಯಾವ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ಆಯಿತು, ಆರ್ಡರ್ಸ್ ಯಾವ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ಇತ್ತು, ಅದ್ರ ಜೊತೆಗೆ ಲಾಗಿನ್ ಅವರ್ಸ್ ಯಾವ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ, ಯಾವ ಅಪ್ಲಿಕೇಶನ್ ಅಲ್ಲಿ ಕಮ್ಮಿ ಅಂತ. ಮೊದಲನೇದಾಗಿ ನಾನು ಲಾಗಿನ್ ಅವರ್ಸ್ ತಿಳಿಸ್ಕೊಡ್ತೀನಿ. 2 ಅಪ್ಲಿಕೇಶನ್ ಅಲ್ಲೂ ನಾನು ಮಾಡಿದ್ದು ಲಾಗಿನ್ ಅವರ್ಸ್ ಈ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಆದರೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ಗೆ ಒಂದು 20 ನಿಮಿಷ ಅರ್ಧ ಅವರ್ ಜಾಸ್ತಿನೇ ಆಯಿತು ಅಂತ ಅನ್ಕೊಳ್ಳೋಣ. ಬಟ್ ಕಂಪೇರಿಟಿವ್ಲಿ 6 to 10 o'clock ವರೆಗೂ ನಾನು ಮಾಡಿದ್ದು ಸಂಜೆ ಪೀಕ್ ಟೈಮು 2 ಅಪ್ಲಿಕೇಶನ್ ಅಲ್ಲಿ. ಅದಾದ್ಮೇಲೆ ಇನ್ನು ಆರ್ಡರ್ಸ್ ವಿಚಾರಕ್ಕೆ ಬರೋದಾದ್ರೆ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ನಾನು ನಿಯರ್ಲಿ 15 ರಿಂದ 16 ಆರ್ಡರ್ನ ನಾನು ಮಾಡಿದೆ. ಆದರೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ನಾನು ಮಾಡಿದ್ದು ಬಂದು 9 ಆರ್ಡರ್, 8 ರಿಂದ 9 ಆರ್ಡರ್. ಇನ್ನು ಅರ್ನಿಂಗ್ಸ್ ವಿಚಾರಕ್ಕೆ ಬರೋದಾದ್ರೆ ಸೇಮ್ ಲಾಗಿನ್ ಅವರ್ಸೇ, ಆದ್ರೆ ಆರ್ಡರ್ಸ್ ಡಿಫ್ರೆಂಟ್. ಬಿಕಾಸ್ ಏನಕ್ಕೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಅರ್ನಿಂಗ್ಸ್ ನೋಡೋದಾದ್ರೆ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ 691 ಅಂದ್ರೆ ನಿಯರ್ಲಿ 700 ವರೆಗೂ ಆದ್ರೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಟ್ಟು 390 ಚೇಂಜ್ ಅಂದ್ರೆ ನಿಯರ್ಲಿ 400 ವರೆಗೂ ಆಯ್ತು. ಸೊ ಈಗ ನಾವು ಕಂಪೇರ್ ಮಾಡೋದಾದ್ರೆ ಯಾಕೆ ಅರ್ನಿಂಗ್ಸ್ ಲೋಡ್ ಶೇರ್ ಅಲ್ಲಿ ಜಾಸ್ತಿ ಆಯ್ತು, ಶಾಡೋ ಫ್ಯಾಕ್ಸ್ ಅಲ್ಲಿ ಕಮ್ಮಿ ಆಯ್ತು ಅಂದ್ರೆ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ನನಗೆ ಆರ್ಡರ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಅಂಡ್ ಇನ್ನೊಂದು ಏನಂತಂದ್ರೆ ನಿಯರ್ ಅಲ್ಲಿ ಇರುವಂತ ಪಿಕಪ್ ಲೊಕೇಶನ್ಸ್ ಆರ್ಡರ್ ಬರ್ತಾ ಇತ್ತು. ಸೊ ಬೇಗ ಪಿಕಪ್ ಮಾಡ್ಕೊಂಡು ಬೇಗ ಡ್ರಾಪ್ಗೆ ಹೋಗ್ತಾ ಇದ್ದೆ. ಅದೇ ಶಾಡೋ ಫ್ಯಾಕ್ಸ್ ವಿಚಾರಕ್ಕೆ ಬರೋದಾದ್ರೆ ಏನಾಗ್ತಿತ್ತು ಅಂದ್ರೆ ಆಲ್ರೆಡಿ ಬೇರೆ ರೈಡರ್ ಎತ್ಕೊಂಡು ಬಿಟ್ಟಿದ್ರು, ಆ ಆರ್ಡರ್ ನನಗೆ ಬರ್ತಾ ಇತ್ತು. ಸೊ ಅದೊಂದು ಚೂರು ನನಗೆ ಸಮಸ್ಯೆ ಆಯ್ತು. ಅಲ್ಲೊಂದು 2 ಆರ್ಡರ್ ಆ ರೀತಿ ಆಗಿದ್ದರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದರಿಂದ ಈಕ್ವಲಿ 2 ಅಪ್ಲಿಕೇಶನ್ಗೆ ಕಂಪೇರ್ ಮಾಡಿದ್ರೆ ಅರ್ನಿಂಗ್ಸ್ ಇಲ್ಲಿ ಜಾಸ್ತಿ ಆಯಿತು. ಅಂಡ್ ಇನ್ನೊಂದೇನಂತಂದ್ರೆ ಇಲ್ಲಿ ನಿನಗೆ ನಾನು ಆಗ್ಲೇ ಹೇಳ್ದಂಗೆ ಚೂಸ್ ಮಾಡ್ಕೊಬಹುದು. ಅಂದ್ರೆ ನನಗೆ ಯಾವ ಆರ್ಡರ್ ಬೇಕೋ ಆ ಆರ್ಡರ್ನ ಚೂಸ್ ಮಾಡ್ಕೊಬೋದಿತ್ತು. ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ಆರ್ಡರ್. ಸೊ ನನಗೆ ಯಾವ ಆರ್ಡರ್ ಬೇಕೋ ಅದನ್ನ, ಅಂದ್ರೆ ನಿಯರ್ ಯಾವ್ದು ಪಿಕಪ್ ಇದೆ, ನಿಯರ್ ಯಾವ್ದು ಡ್ರಾಪ್ ಇದೆ, ಆ ತರ ನಾನು ಚೂಸ್ ಮಾಡ್ಕೊಳ್ಬಹುದಿತ್ತು. ಸೊ ಅದರಿಂದ ಒಂಚೂರು ಅರ್ನಿಂಗ್ಸ್ ಜಾಸ್ತಿ ಆಯಿತು. ಇನ್ನು ಆರ್ಡರ್ಸ್ ವಿಚಾರಕ್ಕೆ ಬರೋದಾದ್ರೆ ಇದೇ ರೀಸನ್, ಆರ್ಡರ್ಸ್ ಇಲ್ಲಿ ಜಾಸ್ತಿ ಆಯಿತು, ಇಲ್ಲಿ ಒಂಚೂರು ಕಮ್ಮಿ ಆಯಿತು. ಇನ್ನು ಲಾಗಿನ್ ಅವರ್ಸು ಸೇಮೇ, ಆಲ್ಮೋಸ್ಟ್ ಸೇಮೇ ಕೊಟ್ಟಿರೋದು 2 ಅಪ್ಲಿಕೇಶನ್. ಇನ್ನು ಆರ್ಡರ್ ರಿಜೆಕ್ಷನ್, ಲಾಗಿನ್ ಅವರ್ಸ್, ಲಾಗಿನ್ ಝೋನ್ಸ್ ಕಂಪೇರ್ ಮಾಡ್ಕೊಂಡ್ರೆ ಸೊ ಮೊದಲನೇದಾಗಿ ರಿಜೆಕ್ಷನ್ ಅಂತ ಬಂದ್ರೆ 2 ಅಪ್ಲಿಕೇಶನ್ ಅಲ್ಲೂ ಸಿಮಿಲರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದರಲ್ಲೂ ಕೂಡ ನಾವು ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ನಾವು ಯಾವ ಆರ್ಡರ್ ಬೇಕೋ ಆ ಆರ್ಡರ್ನ ಚೂಸ್ ಮಾಡ್ಕೊಬಹುದು, ಯಾವ ಆರ್ಡರ್ ಬೇಡ ಅಂದ್ರೆ ಬಿಟ್ಕೊಬಹುದು. ಸೊ ಸಿಮಿಲರ್ ಆಗಿ ಈ ಅಪ್ಲಿಕೇಶನ್ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲೂ ಕೂಡ ಯಾವ ಆರ್ಡರ್ ಬೇಕೋ ಆ ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಬಹುದು, ಯಾವ ಆರ್ಡರ್ ಬೇಕೋ ಆ ಆರ್ಡರ್ನ ಚೂಸ್ ಮಾಡ್ಕೊಬಹುದು. ಬಟ್ ಆದ್ರೆ ನನಗೆ ರಿಜೆಕ್ಷನ್ ಅಂತ ಬಂದಾಗ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಏನಂತಂದ್ರೆ ಈ ಕಡೆ ಒಂದು ಆರ್ಡರ್ನ ನಾವು ಶಾಡೋ ಫ್ಯಾಕ್ಸ್ ಅಲ್ಲಿ ಎತ್ಕೊಂಡಾಗ ಏನಾಗ್ತಿತ್ತು ಅಂತಂದ್ರೆ ಏನಾದ್ರೂ ಅಕಸ್ಮಾತ್ ಆರ್ಡರ್ನ ಬೇರೆ ರೈಡರ್ ಎತ್ಕೊಂಡು ಹೋಗ್ಬಿಟ್ರೆ ಅದನ್ನ ರಿಜೆಕ್ಷನ್ ಮಾಡ್ಕೊಳ್ಳೋಕೆ ಒಂಚೂರು ಕಷ್ಟ ಆಗ್ತಾ ಇತ್ತು. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು, ಇಲ್ಲಾಂದ್ರೆ ಟಿಕೆಟ್ ರೈಸ್ ಮಾಡಬೇಕು. ಸೊ ಅದೊಂಚೂರು ಪ್ರಾಬ್ಲಮ್ ಆಗ್ತಿತ್ತು. ನನಗೆ ಅರ್ನಿಂಗ್ಸ್ ಸ್ವಲ್ಪ ಕಮ್ಮಿ ಆಗೋದಕ್ಕೂ ಕೂಡ ಮೇ ಬಿ ರೀಸನ್ ಅದು ಕೂಡ, ಸೊ ಅದು ರೀಸನ್ ಕೊಡ್ಬೋದು ನಾನು. ಸೊ ಅದ್ರ ಜೊತೆಗೆ ಇನ್ನ ಇದಕ್ಕೆ ಬಂದ್ರೆ ಲೈಕ್ ಲಾಗಿನ್ ಅವರ್ಸ್ ಬರೋದಾದ್ರೆ ಲಾಗಿನ್ ಅವರ್ಸ್ ನಿಮಗೆ ಯಾವಾಗ ಬೇಕಾದ್ರೂ ಮಾಡ್ಕೊಬಹುದು. ಇದೇ ಟೈಮಿಂಗ್ ಇಂದ ಇದೇ ಟೈಮಿಂಗ್ಗೆ ಮಾಡ್ಬೇಕಂತ ಏನೂ ಇಲ್ಲ. ಸೊ ನೀವು ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲೂ ಕೂಡ ಸಿಮ್ಲರೇ ಅಂಡ್ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲೂ ಸಿಮ್ಲರೇ. ನೀವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಲಾಗಿನ್ ಮಾಡ್ಕೊಬಹುದು. ಕಂಪಲ್ಸರಿ ಯಾವುದೇ ರೀತಿ ಆ ರೀತಿ ಲೈಕ್ ರಿಸ್ಟ್ರಿಕ್ಷನ್ಸ್ ಅಂತ ಏನೂ ಇಲ್ಲ. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ಬರೋದಾದ್ರೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ. ಅಂದ್ರೆ ಲೈಕ್ ಏನಂತಂದ್ರೆ ಇನ್ಸೆಂಟಿವ್ ಫ್ಲೆಕ್ಸಿಬಿಲಿಟಿ ಅಂತೀವಲ್ಲ. ಸೊ ಅದಕ್ಕೆ ಯಾವಾಗ ಬೇಕಾದ್ರೂ ಲಾಗಿನ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಅಚೀವ್ ಮಾಡಬಹುದು. ಯಾಕಂದ್ರೆ ಅದು 6 ಆರ್ಡರ್ ಊಬರ್ ಆರ್ಡರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಅದನ್ನ ಮಾಡಬಹುದು. ಅದೇ ನಾವು ಇಲ್ಲಿ ಒಂಚೂರು ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬರೋದಾದ್ರೆ ಇನ್ಸೆಂಟಿವ್ ಬಂದ್ಬಿಟ್ಟು ಟಾರ್ಗೆಟ್ ತುಂಬಾ ಇದೆ. ಸೊ ಆ ಟಾರ್ಗೆಟ್ ನಾವು ಅಚೀವ್ ಮಾಡ್ಬೇಕಂತಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಪಲ್ಸರಿ ನಾವು ಲಾಗಿನ್ ಕೊಡ್ಲೇಬೇಕಾಗುತ್ತೆ. ನಾವೇನಾದ್ರೂ ಇನ್ಸೆಂಟಿವ್ ನ ಅಚೀವ್ ಮಾಡ್ಬೇಕಂತಂದ್ರೆ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಲೋಡ್ ಶೇರ್ ಅಪ್ಲಿಕೇಶನ್ ನನ್ನ ಪ್ರಕಾರ ಒಂಚೂರು ಬೆಟರ್ ಅಂತ ನನ್ನ ಅನಿಸಿಕೆ. ಇನ್ನು ರೆಫರಲ್ ಬೋನಸ್ ವಿಚಾರಕ್ಕೆ ಬರೋದಾದ್ರೆ ನಾವು ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಲೋಡ್ ಶೇರ್ ಅಪ್ಲಿಕೇಶನ್ಗೆ ಕಂಪೇರ್ ಪ್ರೆಸೆಂಟ್ ಸಿಚುವೇಶನ್ ನೋಡ್ತೀನಿ ನಾನು. ಹಂಗಂದ್ರೆ ನನಗೆ ಇವಾಗ ಆ್ಯಪ್ ಅಲ್ಲಿ ನನಗೆ ಯಾವ ತೋರಿಸ್ತಿದೆ ಅದನ್ನ ನಾನು ನೋಡಿ ಮಾತಾಡೋದಾದ್ರೆ ನನಗೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಪ್ರೆಸೆಂಟ್ ನನಗೆ ರೆಫರಲ್ ಬೋನಸ್ ಅಂತ ತೋರಿಸ್ತಾ ಇರೋದು 500 ರೂಪೀಸ್ 2 days ಅಲ್ಲಿ 10 ಆರ್ಡರ್ಸ್ ನ ಮಾಡಿದ್ರೆ ಅಂತ. ಸೊ ಅದೇ ನಾವು ಕಂಪೇರಿಟಿವ್ಲಿ ಲೋಡ್ ಶೇರ್ ಅಪ್ಲಿಕೇಶನ್ಗೆ ಬಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಅಪ್ ಟು ನಿಮಗೆ 7000 ವರೆಗೂ ಕೂಡ ರೆಫರಲ್ ಬೋನಸ್ ಸಿಗುತ್ತೆ. ಆದ್ರೆ ನಿಮಗೆ ಅದರಲ್ಲಿ 28 days ವರೆಗೂ ನಿಮಗೆ ಟೈಮ್ ಇರ್ತದೆ. ಅಂದ್ರೆ ಲೈಕ್ 1 month ವರೆಗೂ ಇಷ್ಟು ಆರ್ಡರ್ನ ಮಾಡಬೇಕು ಅಂತ ಇರ್ತದೆ. ಸೊ ಕಂಪೇರಿಟಿವ್ಲಿ ಫುಲ್ ಟೈಮ್ ಮಾಡೋರಿಗೆ ಅಂಡ್ ಪಾರ್ಟ್ ಟೈಮ್ ಮಾಡೋರಿಗೆ ಸೊ ಒಂದು ರೆಫರಲ್ ಬೋನಸ್ ನ ಕಂಪೇರ್ ಮಾಡ್ಕೊಂಡ್ರೆ ಲೋಡ್ ಶೇರ್ ಅಲ್ಲಿ ಒಂಚೂರು ಜಾಸ್ತಿ ಇದೆ ಹೇಳ್ಬಹುದು. ಇನ್ನು ನಾನು ಆರ್ಡರ್ ಬರೋ ವಿಚಾರದ ಮಾತಾಡೋದಾದ್ರೆ ಫಸ್ಟ್ ಆಫ್ ಆಲ್ ನಾನು ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತೀನಿ. ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ಪೋಲೋ
ಅದಾದಮೇಲೆ ಕೆಲವೊಂದು ಗ್ರಾಸರೀಸು ಅಥವಾ ಆಮೇಲೆ ಪಾರ್ಸಲ್ ಆರ್ಡರ್ಸು ಬರೆದ್ರೆ ಲೈಕ್ ಲೋಡ್ ಶೇರ್ ಅಪ್ಲಿಕೇಶನಲ್ಲೂ ಕೂಡ ಸ್ವಿಗ್ಗಿ, ಝೊಮ್ಯಾಟೊ, ಅದ್ರ ಜೊತೆಗೆ ಇ ಕಾಮರ್ಸ್ ಆರ್ಡರ್ಸು, ಇನ್ಸ್ಟಾಮಾರ್ಟ್ ಆರ್ಡರ್ಸು, ಅಮೆಝಾನ್ ಆರ್ಡರ್ಸು, ಊಬರ್ ಆರ್ಡರ್ಸು, ಸೊ ಈ ಥರನೂ ಬರ್ತದೆ. ಲೈಕ್ ಕಂಪ್ಯಾರಿಟಿವ್ಲಿ ನೋಡೋದಾದ್ರೆ ಈಕ್ವಲಿ ಎರಡು ಅಪ್ಲಿಕೇಶನಲ್ಲೂ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಬಟ್ ನಾನು ನೋಡ್ದಂಗೆ ಇಲ್ಲಿ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸು ಲೈಕ್ ಒಂದು ಎತ್ಕೊಂಡಿದ ತಕ್ಷಣ ಹಂಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತದೆ. ಅದೇ ರೀತಿ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲೂ ಬರುತ್ತೆ. ಆದರೆ ಇಲ್ಲಿ ನನಗೆ ಒಂದು ಇಶ್ಯೂ ಆಗ್ತಿದೆ ಅಂತಂದ್ರೆ ಆಲ್ರೆಡಿ ಆರ್ಡರ್ ಬೇರೆ ರೈಡರ್ ಎತ್ಕೊಂಡಿರೋದನ್ನ ಮತ್ತೆ ಆರ್ಡರ್ ಬರ್ತಿದ್ದು ಈ ಸರಿ ನನಗೆ ಅದೊಂದು ಸ್ವಲ್ಪ ಇಶ್ಯೂ ಅನ್ನಿಸ್ತು ನನಗೆ. ಅದು ಬಿಟ್ಟರೆ ನನಗೇನು ಕೂಡ ಈಕ್ವಲಿ ಎರಡು ಈ ವಿಚಾರದಲ್ಲಿ ಸೇಮೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಪಾಯಿಂಟ್ ನಾನು ಕಂಪೇರ್ ಮಾಡಬೇಕಾಗಿರೋದು, ಹೊಸದಾಗಿ ಯಾರಾದರೂ ಈ ಡೆಲಿವರಿ ಜಾಬ್ಗೆ ಬರೋರು ಯಾವ ಅಪ್ಲಿಕೇಶನ್ ಬೆಸ್ಟ್ ಅಂದ್ರೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬೆಸ್ಟಾ ಇಲ್ಲಾಂದ್ರೆ ಲೋಡ್ ಶೇರ್ ಅಪ್ಲಿಕೇಶನ್ ಬೆಸ್ಟಾ ಅಂತ ಈ ಪ್ರಶ್ನೆ ಕೂಡ ಸುಮಾರು ಜನ ಕೇಳಿದ್ರಿ ನನ್ನ ಹತ್ರ. ನಾನು ಪರ್ಸನಲಿ ಸಜೆಷನ್ ಮಾಡೋದು ಲೈಕ್ ಹೊಸದಾಗಿ ಯಾರಾದರೂ ಈ ಫೀಲ್ಡ್ಗೆ ಡೆಲಿವರಿ ಫೀಲ್ಡ್ಗೆ ಬರೋರು ಇದ್ರೆ ಅವ್ರಿಗೆ ಲೋಡ್ ಶೇರ್ ಅಪ್ಲಿಕೇಶನ್ ಬೆಸ್ಟ್ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತ ಒಂದು ರೀಸನ್ ಹೇಳ್ಬಿಡ್ತೀನಿ. ನಾನು ಯೂಸ್ ಮಾಡ್ದಂಗೆ ಅಪ್ಲಿಕೇಶನ್ ಈಸಿಯಾಗಿ ಆಕ್ಸೆಸಬಲ್ ಇದೆ, ಅಂದ್ರೆ ಈಸಿಯಾಗಿ ಯೂಸ್ ಮಾಡ್ಬೋದು ನಾವು. ಅದೇ ನಾವು ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬಂದ್ರೆ ಒಂಚೂರು ಡಿಫಿಕಲ್ಟ್ ಇದೆ. ಬೇಕಾದ್ರೆ ಯಾರಾದರೂ ಯೂಸ್ ಮಾಡಿರೋರು, ಎರಡು ಅಪ್ಲಿಕೇಶನ್ ಕೂಡ ಯೂಸ್ ಮಾಡಿರೋರು ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ದಿಸ್ ಇಸ್ ಅಂದ್ರೆ ಲೈಕ್ ಈ ಒಂದು ಅನಿಸಿಕೆ ನಂದು. ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಹೊಸದಾಗಿ ಯಾರಾದರೂ ಬಂದ್ರೆ ಅವ್ರಿಗೆ ಲೋಡ್ ಶೇರ್ ಅಪ್ಲಿಕೇಶನ್ ಒಂಚೂರು ಈಸಿ ಅನ್ಸುತ್ತೆ. ಅಂದ್ರೆ ಜಾಸ್ತಿ ಏನು ಲ್ಯಾಗ್ ಆಗೋದಾಗಿರ್ಬೋದು ಅಥವಾ ಡಿಫಿಕಲ್ಟಿ ಯೂಸ್ ಮಾಡೋಕ್ಕೆ, ಆನ್ ಮಾಡೋಕ್ಕೆ, ಇನ್ನೊಂದು ಪ್ರತಿಯೊಂದು ಆರ್ಡರ್ ರಿಸೀವ್ ಮಾಡ್ಕೊಳ್ಳೋಕ್ಕೆ, ಪಿಕಪ್ ಮಾಡ್ಕೊಳ್ಳೋಕ್ಕೆ, ಸೊ ಆ ಥರ ಏನು ಅನ್ಸಲ್ಲ. ಅದೇ ನಾವು ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬಂದರೆ ಒಂಚೂರು ಡಿಫಿಕಲ್ಟ್ ಇದರಲ್ಲಿ, ಯಾಕಂದರೆ ಆಪ್ಷನ್ಸ್ ಜಾಸ್ತಿ ಇದೆ. ಲೈಕ್ ಒಂಥರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಆರ್ಡರ್ಸು ಲೈಕ್ ಬೇರೆ ಬೇರೆ ಥರ ಯಾವುದು ಎತ್ತ ಅಪೋಲೋ ಆರ್ಡರು ಈಗ ಗೊತ್ತಾಗಲ್ಲ, ನನಗೆ ಕ್ಲಾರಿಟಿಯಾಗಿ ಗೊತ್ತಾಗಲ್ಲ. ಅದೇ ನಮಗೆ ಈ ಕಡೆ ಬಂದರೆ ಒಂಚೂರು ಕ್ಲಾರಿಟಿಯಿಂದ ಪಿಕ್ ಮಾಡಿ ಡ್ರಾಪ್ ಮಾಡ್ಕೊಬೋದು. ಸೊ ಕಂಪೇರಿಟಿವ್ಲಿ ಎರಡು ಅಪ್ಲಿಕೇಶನಲ್ಲಿ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ಮಾಡೋರಿಗೆ, ಹೊಸದಾಗಿ ಬರೋರಿಗೆ ಯಾವ್ದು ಬೆಸ್ಟ್ ಅಂತ ನನ್ನ ಕಡೆಯಿಂದ ನಾನು ಸಜೆಷನ್ ಮಾಡೋದು ಲೋಡ್ ಶೇರ್ ಅಪ್ಲಿಕೇಶನು. ಬಟ್ ಎರಡು ಅಪ್ಲಿಕೇಶನ್ ಯಾರಾದರೂ ಯೂಸ್ ಮಾಡಿರೋರಿದ್ರೆ ನಿಮ್ಮ ಅನಿಸಿಕೆ ಆ್ಯಂಡ್ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಈ ಕಂಪೇರಿಷನ್ ವಿಡಿಯೋ ಆಗಿತ್ತು ಶಾಡೋ ಫ್ಯಾಕ್ಸ್ ಆ್ಯಂಡ್ ಲೋಡ್ ಶೇರ್ ಅಪ್ಲಿಕೇಶನ್ ಬಗ್ಗೆ. ಈ ಎರಡು ಅಪ್ಲಿಕೇಶನ್ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಇನ್ನು ಎರಡು ವಿಡಿಯೋ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಅಂದರೆ ಎಕ್ಸ್ಪೀರಿಯನ್ಸ್ನ ಮಾಡಿ ಯಾವ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ಸ್ ಯಾವ ರೀತಿ ಆಗುತ್ತೆ ಅಂಡ್ ಯಾವ ರೀತಿ ಪಿಕಪ್ ಅಂಡ್ ಡ್ರಾಪ್, ಸೊ ಕಂಪ್ಲೀಟ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲದೂ ಡೀಟೇಲ್ಸ್ ಅಲ್ಲಿ ಕೂಡ ಇದೆ, ದಯವಿಟ್ಟು ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ. ಲೋಡ್ ಶೇರ್ ಅಪ್ಲಿಕೇಶನ್ ಬಗ್ಗೆ ಏನೂ ಇದೆ, ಅದ್ರ ಜೊತೆಗೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬಗ್ಗೆ ಇದೆ. ಸೊ ಎರಡು ವಿಡಿಯೋನ ನೋಡ್ಬಿಟ್ಟು ನಿಮಗೆ ಅನ್ಸುತ್ತೆ ಯಾವ ವಿಡಿಯೋ ಬೆಸ್ಟ್, ಅಂದ್ರೆ ಲೈಕ್ ಯಾವ ಅಪ್ಲಿಕೇಶನ್ ಬೆಸ್ಟ್, ಯಾವ ಇದು ಅಂತ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋಸ್ನು ಕೂಡ ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು, ನಿಮ್ಮ ಅನಿಸಿಕೆ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.